ಬೆಳಗಾವಿ ಸುವರ್ಣಸೌಧ ಚಳಿಗಾಲದ ಅಧಿವೇಶನ 5ನೇ ದಿನಕ್ಕೆ ಕಾಲಿಟ್ಟಿದ್ರೆ ಇತ್ತ ಸುವರ್ಣ ಗಾರ್ಡನ್ ಮತ್ತು ಹಳೆಯ ಪಿ ರಸ್ತೆಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇವೆ. ಇವತ್ತು ಯಾವೆಲ್ಲ ಸಂಘಟನೆಗಳು ಏನೆಲ್ಲ ಬೇಡಿಕೆ ಇಟ್ಟು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು ಅನ್ನುವ ಒಂದು ವರದಿ ಇಲ್ಲಿದೆ ನೋಡಿ. ನಮಗ ವಿಷ ಬೇಕು ಅಂತ ಬಂದಿವಿ, ನಾವು ಭದ್ರತೆ ಬೇಕು ಅಂತ ಬರಕತ್ತ ಬಂದಿಲ್ಲ, ವಿಷ ಕೊಡ್ರಿ ಅಂತ ಬಂದಿವಿ. ಒಂದೆಡೆ ನಮಗೆ 2,000 ಬೇಡ, ವಿಷ ಕೊಡಿ ಅಂತ ಮಹಿಳೆಯರ ಗೋಳಾಟ, ಇನ್ನೊಂದೆಡೆ ಕಬ್ಬಿನ ಬೆಳೆ ದರ ನಿಗದಿ ಮಾಡಿ ಅಂತ ಅನ್ನದಾತರ ಕಿಡಿ. ಇದೆಲ್ಲದರ ಜೊತೆಗೆ 10 ಸಂಘಟನೆಗಳಿಂದ ನ್ಯಾಯಕ್ಕಾಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಕೂಗು. ಇವೆಲ್ಲ ಕಂಡು ಬಂದದ್ದು ಅಧಿವೇಶನ ನಡೀತಾ ಇರೋ ಬೆಳಗಾವಿಯ ಸುವರ್ಣಸೌಧದ ಮುಂದೆ. 5ನೇ ದಿನದ ಅಧಿವೇಶನದಲ್ಲಿ ಹಲವು ವಿಷಯಗಳ ಬಗ್ಗೆ ನಾಯಕರು ಸದ್ದು ಗದ್ದಲ ಮಾಡಿದ್ರೆ, ಹೊರಗಡೆ ಸುವರ್ಣ ಗಾರ್ಡನ್ ಆವರಣ, ಅಲಾರವಾಡ ಕ್ರಾಸ್ ಸೇರಿ ಹಲವೆಡೆ ರೈತರು, ಅತಿಥಿ ಉಪನ್ಯಾಸಕರು, ಕುರುಬ ಸಂಘದ ರೋಷಾಗ್ನಿ ಭುಗಿಲೆದ್ದಿತ್ತು. ಪಿಂಚಣಿ ವಂಚಿತ ನೌಕರರು, ಪಿಂಜಾರ ಸಮುದಾಯದವರು, ಆಯಾಗಳ ಸಂಘ, ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆಯಿಂದಲೂ ತಮ್ಮ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನಿಸಿವೆ. ಸುವರ್ಣ ಗಾರ್ಡನ್ ಆವರಣದಲ್ಲಿ ಅತಿಥಿ ಉಪನ್ಯಾಸಕರ ಆಕ್ರೋಶದ ಕೂಗು ಜೋರಾಗಿತ್ತು. ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಕೈಬಿಟ್ಟಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ರು. ಸೇವಾ ಭದ್ರತೆ ಒದಗಿಸಿ, ಇಲ್ಲ ವಿಷ ಕೊಡಿ, 2,000 ಯಾರಿಗೆ ಬೇಕ್ರಿ, ನ್ಯಾಯ ಕೊಡಿ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದು ಮನ ಕಲುಕುವಂತಿತ್ತು. ಬಂದಿರೋದು ಉದ್ದೇಶ ನಮಗ ವಿಷ ಬೇಕು ಅಂತ ಬಂದಿವಿ, ನಾವು ಭದ್ರತೆ ಬೇಕು ಅಂತ ಬರಕತ್ತ ಬಂದಿಲ್ಲ, ವಿಷ ಕೊಡ್ರಿ ಅಂತ ಬಂದಿವಿ. ಸರ್ಕಾರಕ್ಕ ವಿಷ ಕೊಡಕ್ಕೂ ರೊಕ್ಕ ಇಲ್ಲ ರೀ, ಯಾಕಂದ್ರೆ ಬಿಟ್ಟಿ ಬಾಕಿ ಕೊಟ್ಟಿದಾರಲ್ಲ, ಹೇಳ್ರಿ ನಾವು ತರಂದ ವಿಷಾನ ನಮ್ಮ ಮಕ್ಕಳು ತಂದ್ಕೊಂಡ ವಿಷಾನ ತಗೊಂಡ್ ಕೊಡ್ರಿ ಸರ್, ಇಲ್ಲೇ ಕುಡಿದು ಬಿದ್ದು ಸಾಯ್ತೀವಿ. ಇತ್ತ ಹಲಗಾ ಬೈಪಾಸ್ನಲ್ಲಿ ಪ್ರತಿಭಟನಾ ನಿರತ ರೈತರು ಕಬ್ಬು ಬೆಳೆಗೆ 3,500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಹೋರಾಟ ಮಾಡಿದ್ರು. ಅಲ್ಲದೆ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದಲ್ಲಿ ನಡೀತಾ ಇರುವ ಮೋಸ ತಡೆಯಬೇಕೆಂದು ಒತ್ತಾಯಿಸಿದ್ರು. ಈ ವೇಳೆ ಸರ್ಕಾರದ ಪ್ರತಿನಿಧಿಯಾಗಿ ಮನವಿ ಸ್ವೀಕರಿಸಲು ಆಗಮಿಸಿದ್ದ ಸಚಿವ ಮಂಕಾಳು ವೈದ್ಯ ಕಾರಿಗೆ ಘೇರಾವ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಡಿಸಿ ಮೊಹಮ್ಮದ್ ರೋಷನ್ ರೈತರನ್ನ ಸಮಾಧಾನ ಪಡಿಸಲು ಸರ್ಕಸ್ ಮಾಡಬೇಕಾಯಿತು. ಎಲ್ಲರ ಪರವಾಗಿ 10 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಸರಳ ಭಾಷೆಯಲ್ಲಿ ಅವರು ಎಲ್ಲ ಬೇಡಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಆವಾಗ ಈ ವೇದಿಕೆಗೆ ಸಾರ್ಥಕತೆ ಸಿಗುತ್ತೆ. ಅವ್ರು ಮಾತಾಡ್ಲಿಕ್ಕೆ ದಯಮಾಡಿ ಎಲ್ಲರೂ ಶಾಂತಿ ಕಾಪಾಡಿಕೊಂಡು ಅವ್ರ ಮಾತನ್ನು ಕೇಳಬೇಕಂತ ನಾನು ಮನವಿ ಮಾಡಿಕೊಳ್ತೇನೆ. ಅಲಾರವಾಡ ಕ್ರಾಸ್ನಲ್ಲಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಸಂಘ ಕುಟುಂಬವನ್ನ ಹೋರಾಟಗಾರರ ಪರಿವಾರ ಎಂದು ಘೋಷಿಸಿ ಸರ್ಕಾರಿ ನೌಕರಿಯಲ್ಲಿ 5% ಮೀಸಲಾತಿ ನೀಡುವಂತೆ ಆಗ್ರಹಿಸಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆಯನ್ನ 3,500 ಘೋಷಣೆ ಆಗಬೇಕು. ಆಮೇಲೆ ಕೇಂದ್ರ ಸರ್ಕಾರ 500 ರೂಪಾಯಿ, ರಾಜ್ಯ ಸರ್ಕಾರ 500 ರೂಪಾಯಿದಿಂದ 1,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ನಮಗಾಗಬೇಕು. ಆಮೇಲೆ ತಮಗೆ ಗೊತ್ತಿರುವಂಗೆ ಇವತ್ತು ಸೋಯಾಬೀನ್ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ಆಮೇಲೆ ಹೆಸರಿಗಿಲ್ಲ, ಗೋವಿನ ಜೋಳದಂತೂ ತಾವು ನೋಡ್ತಾ ಇದ್ದೀರಿ. ಪ್ರತಿದಿನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ಬಂದೈತಿ. ಯಾಕಪ್ಪ ಅಂತಂದ್ರೆ ಸರ್ಕಾರ 2,400 ರೂಪಾಯಿ ಘೋಷಣೆ ಮಾಡಿದ್ರು ಕೂಡ ಖರೀದಿ ಕೇಂದ್ರಗಳನ್ನ ತೆರೆಯುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಒಟ್ಟಿನಲ್ಲಿ ಸರ್ಕಾರಕ್ಕೆ ಬೆಳಗಾವಿ ನುಂಗಲಾರದ ತುಪ್ಪಾಗಿ ಪರಿಣಮಿಸಿರುವುದಂತೂ ಸುಳ್ಳಲ್ಲ. ಅತ್ತ ವಿಪಕ್ಷಗಳ ವಾಗ್ದಾಳಿ, ಇತ್ತ ಸಾಲು ಸಾಲು ಹೋರಾಟಗಳು ರಾಜ್ಯ ಸರ್ಕಾರದ ಟೆನ್ಷನ್ ಹೆಚ್ಚಿಸಿದ್ದು, ಅಧಿವೇಶನ ಕೊನೆಗೊಳ್ಳುವಷ್ಟರಲ್ಲಿ ಪ್ರತಿಭಟನೆಗಳ ಬಿಸಿ ಯಾವ ಮಟ್ಟಕ್ಕೆ ತಲುಪುತ್ತೋ ಎಂಬ ಆತಂಕ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದಕ್ಕೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ದೀಪಕ್ ಶಿಂದೆ ಜೊತೆ ದುರ್ದುಂಡಯ್ಯ ಮತ್ತು ಕ್ಯಾಮರಾಮ್ಯಾನ್ ವಿಶ್ವನಾಥ್, ಬೆಳಗಾವಿ.